ಹಲೋ ಸಂತ್ರ, ಹೇಗಿದ್ದೀರಾ ಸಂತ್ರ? ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡಿದ್ದಾರೆ. ಏನೇನು ಬದಲಾವಣೆ ಮಾಡಿದ್ದಾರೆ, ಎಂಥವ್ರಿಗೆ ಹಣ ಬರುತ್ತೆ, ಎಂಥವ್ರಿಗೆ ಸ್ಟಾಪ್ ಮಾಡ್ತಾರೆ, ಅದೇ ರೀತಿ ಏನು ಬದಲಾವಣೆಗಳಿರ್ಬೋದು, ಒಂದು 5 ದೊಡ್ಡ ಬದಲಾವಣೆಗಳನ್ನು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಕೆಲವೊಂದು ಅಪ್ಡೇಟ್ಸನ್ನು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಫುಲ್ಲು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದೇ ರೀತಿ ನಮ್ಮ ವಿಡಿಯೋಗೆ ನಾನು ಟಾರ್ಗೆಟ್ ಮಾಡ್ತಾ ಇರೋದು 100 ಲೈಕ್ಸ್ನ ನಾನು ನಿಮಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಅರ್ಥ ಆಯ್ತಾ, ನೋಡಿದವರೆಲ್ಲ ಲೈಕ್ ಮಾಡಿಬಿಡಿ. ಅದೇ ರೀತಿ ನಮಗೂ ಸ್ವಲ್ಪ ಮೋಟಿವೇಟ್ ಬೂಸ್ಟ್ ಆಗುತ್ತೆ ಅಂತ ಹೇಳ್ಬೋದು. ಸರ್, ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಹಣ ಇನ್ನು ಯಾರಿಗೆ ಬಂದಿಲ್ಲ, ಅದೇ ರೀತಿ ಅರ್ಧಂಬರ್ಧ ಹಣ ಅಂದರೆ 4 ತಿಂಗಳು 5 ತಿಂಗಳು ಹಣ ಬಂದು ಯಾರಿಗೆಲ್ಲ ಸ್ಟಾಪ್ ಆಗಿದೆ, ಅದೇ ರೀತಿ ನೆಕ್ಸ್ಟು ಇನ್ನು ಫೇಕ್ ಕಾರ್ಡ್ಗಳು, ರೇಷನ್ ಕಾರ್ಡ್ಗಳು ಇರ್ತಾವಲ್ಲ, ಅಂಥವ್ರಿಗೆಲ್ಲ ಏನು ಮಾಡ್ತಾರೆ ಫ್ಯೂಚರ್ಗಳಲ್ಲಿ, ಅದೇ ರೀತಿ ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಹಣ ಹಾಕ್ತಾರಾ ಅಥವಾ ಹಾಕೋದಿಲ್ವಾ, ಏನು ರೀಸನ್ ಇರ್ಬೋದು, ಈ 5 ದೊಡ್ಡ ಬದಲಾವಣೆಗಳು ಏನೇನಿರ್ಬೋದು, ಇದ್ರ ಬಗ್ಗೆ ಪ್ರತಿಯೊಬ್ಬರಿಗೂ ಸಹ ತಿಳ್ಕೊಳ್ಳುವಂಥ ಕುತೂಹಲಗಳು ದಯವಿಟ್ಟು ಇದ್ದೇ ಇರ್ತದೆ. ಬಟ್ ಆದರೆ ನಾನು ನಿಮಗೆ ಫುಲ್ಲು ಡೀಟೇಲ್ ಆಗಿ ವಿವರಣೆ ಕೊಟ್ಟು, ಅರ್ಥ ಆಯ್ತಾ, ಏನಕ್ಕೋಸ್ಕರ ಈ ಥರ ಮಾಡ್ತಿದ್ದಾರೆ ಪೂರ್ತಿಯಾಗಿ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ಈ ವಿಡಿಯೋವನ್ನು ಎಲ್ಲೂ ಸಹ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ನೋಡಿ. ಅದೇ ರೀತಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸು ಮತ್ತು ನಿಮ್ಮ ಫ್ಯಾಮಿಲಿಗೂ ಸಹ ಶೇರ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಯಾಕೆಂದರೆ ಇದು ಸಿಕ್ಕಾಪಟ್ಟೆ ಚೇಂಜಸ್ಸನ್ನು ಮಾಡಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ. ಬನ್ನಿ ಯಾವುದು ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಏನಪ್ಪ ಅಂದರೆ, ರೇಷನ್ ಕಾರ್ಡ್ ತಿದ್ದುಪಡಿ ಯಾರೆಲ್ಲ ಮಾಡಿಸ್ಕೊಂಡಿರ್ತಾರೋ, ಅಂದರೆ ರೇಷನ್ ಕಾರ್ಡ್ ಅಪ್ಡೇಟ್ ಯಾರೆಲ್ಲ ಮಾಡಿಸ್ಕೊಂಡಿರ್ತಾರೋ, ಈಗ ಮೇಯ್ನಾಗಿ ಹೆಸರು ತಿದ್ದುಪಡಿ ಮಾಡಿಸ್ಕೊಂಡಿರ್ತಾರೆ, ಏನಾದರೂ ಅಡ್ರೆಸ್ ವೆರಿಫಿಕೇಷನ್ ಮಾಡಿಸ್ಕೊಂಡಿರ್ತಾರೆ, ಅಂದರೆ ತಿದ್ದುಪಡಿ ಮಾಡಿಸ್ಕೊಂಡಿರ್ತಾರೆ, ಅಥವಾ ಫೋಟೋ ಬದಲಾವಣೆ ಆಗಿರ್ಬೋದು, ವಿಳಾಸ ಅಂದರೆ ಸೊಸೈಟಿ ವಿಳಾಸ ಬದಲಾವಣೆ ಆಗಿರ್ಬೋದು, ಏನಾದರೂ ಎನಿ ಅಪ್ಡೇಟ್ಸ್ ಏನಾದರೂ ರೇಷನ್ ಕಾರ್ಡಲ್ಲಿ ಮಾಡಿಸ್ಕೊಂಡಿದ್ರೆ ಅಂಥವ್ರಿಗೆ ಈ ಸರಿ 7-8ನೇ ಕಂತಿನ ಹಣ ಬರೋದಿಲ್ಲ ಅಂತ ತಿಳಿಸ್ಕೊಟ್ಟಿದ್ದಾರೆ. ಇದು ಕಟ್ಟುನಿಟ್ಟಾಗಿ ಹೇಳಿರುವಂಥದ್ದು. ಬಟ್ ಆದರೆ ಫ್ಯೂಚರಲ್ಲಿ ಏನೋ 1 ತಿಂಗಳು 2 ತಿಂಗಳು ಬಿಟ್ಟು ಹಾಕುವಂಥ ಸಾಧ್ಯತೆಗಳಿರ್ತದೆ. ಯಾಕೆಂದರೆ GST ಅಂತ ಕೂತ್ಕೊಂಡಿರ್ತದೆ ರೇಷನ್ ಕಾರ್ಡಲ್ಲಿ, ಅದೇ ಕ್ಲಿಯರ್ ಆದಮೇಲೆ ಹಾಕುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಸತ್ರೆ ಅದೇ ರೀತಿ ನೆಕ್ಸ್ಟು 2ನೇ ಪಾಯಿಂಟ್ ಯಾವುದು ಅಂದರೆ, ಮೈನ್ ಆಗಿ ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪಾಯಿಂಟ್ ಅಂತಲೇ ಹೇಳ್ಬೋದು. ದಯವಿಟ್ಟು ಈ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡಬೇಡಿ. ಯಾಕೆಂದರೆ ನಿಮ್ಮ ಗೃಹಲಕ್ಷ್ಮಿ ಹಣ ನಿಮಗೆ ನಿಮ್ಮ ಫ್ಯಾಮಿಲಿನಲ್ಲಿ ಬರ್ತದೋ ಬರೋದಿಲ್ವೋ ದಯವಿಟ್ಟು ತಿಳ್ಕೊಳ್ಳಿ. ಅರ್ಥ ಆಯ್ತಾ, ಏನಕ್ಕೋಸ್ಕರ ಬರ್ತಾಯಿಲ್ಲ, ಏನಕ್ಕೋಸ್ಕರ ಬರ್ತಿದೆ, ಅರ್ಥ ಆಯ್ತಾ, ಏನಾದರೂ ಹೆಚ್ಚು ಕಡಿಮೆ ಆಗಿದೆಯಾ ಡಾಕ್ಯುಮೆಂಟ್ಸ್ಗಳಲ್ಲಿ, ಇದ್ರ ಬಗ್ಗೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ದಯವಿಟ್ಟು ಇದ್ರ ಬಗ್ಗೆ ಪೂರ್ತಿಯಾಗಿ ಈ ವಿಡಿಯೋನ ಕೊನೆ ತನಕ ನೋಡಿ. ಅರ್ಥ ಆಯ್ತಾ, ಬ್ಯಾಂಕ್ ಅಕೌಂಟ್ ಯಾರ್ದು ಆ್ಯಕ್ಟಿವಿಟಿ ಇಲ್ವೋ, ಇನ್ನೂ ಆ್ಯಕ್ಟಿವ್ ಆಗಿಲ್ವೋ ಅಂಥವ್ರದ್ದು ಸಹ ಪೆಂಡಿಂಗ್ ಇದೆ ಹಣ ಅಂತ ಸುಮಾರು 70,000 ಗೃಹಲಕ್ಷ್ಮಿಯರಿಗೆ ಹಣ ಇನ್ನೂ ವರ್ಗಾವಣೆ ಆಗಿಲ್ಲ ಅಂತ ತಿಳಿಸ್ಕೊಟ್ಟಿದ್ದಾರೆ. ಅರ್ಥ ಆಯ್ತಾ, ಈಗ ಸುಮಾರು ಜನಕ್ಕೆ ಗೃಹಲಕ್ಷ್ಮಿ ಹಣ ಏನಕ್ಕೋಸ್ಕರ ಬರ್ತಿಲ್ಲ, ಬ್ಯಾಂಕಲ್ಲಿ ಅಕೌಂಟ್ಗಳು ಏನಿರ್ತಾವೋ ಅದನ್ನು ಆ್ಯಕ್ಟಿವೇಟ್ ಮಾಡಿಸ್ಕೊಳ್ಳಿ, ಆನಂತರ ಗೃಹಲಕ್ಷ್ಮಿ ಹಣ ಏನು ಪೆಂಡಿಂಗ್ ಇದೆಯೋ ಅದನ್ನೆಲ್ಲ ಕ್ಲಿಯರ್ ಮಾಡ್ತೀವಿ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ದಯವಿಟ್ಟು ಇದನ್ನು ಅಪ್ಡೇಟ್ ಮಾಡಿಸ್ಕೊಳ್ಳಿ. ಅರ್ಥ ಆಯ್ತಾ, ಈಗ ಬ್ಯಾಂಕ್ ಪಾಸ್ಬುಕ್ಕು ಆ್ಯಕ್ಟಿವೇಟ್ ಅಂದರೆ ಕ್ಯಾನ್ಸಲ್ ಆಗಿರ್ತದೆ, ಬ್ಲಾಕ್ ಮಾಡಿರ್ತಾರೆ, ಮೈನಸ್ ಆಗಿರ್ತದೆ ಅಕೌಂಟು, ಅದನ್ನೆಲ್ಲ ದಯವಿಟ್ಟು ಆ್ಯಕ್ಟಿವೇಟ್ ಮಾಡಿಸ್ಕೊಳ್ಳಿ. ಆನಂತರ ನಿಮ್ಗೆ ಏನು ಮಾಡ್ತಾರೆ ಅಂದರೆ, ಗೃಹಲಕ್ಷ್ಮಿ ಹಣ ಪೆಂಡಿಂಗ್ ಇದ್ದರೆ ಎಲ್ಲನೂ ಸಹ ಒಟ್ಟಿಗೆ ಹಾಕುವಂಥ ಪ್ರಯತ್ನ ದಯವಿಟ್ಟು ಮಾಡ್ತಾರೆ. ಅರ್ಥ ಆಯ್ತಾ, ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸರ್, ಅದೇ ರೀತಿ 3ನೇ ಪಾಯಿಂಟ್ ಯಾವುದು ಅಂದರೆ, ಫೇಕ್ ರೇಷನ್ ಕಾರ್ಡು ಯಾರ್ಯಾರ್ದು ಇದೆಯೋ ಅಂಥವ್ರದ್ದೆಲ್ಲ ಕ್ಯಾನ್ಸಲ್ ಆಗಿದೆ. ಈಗ ಸದ್ಯಕ್ಕೆ ಸುಮಾರು 30,000-40,000 ಜನದ್ದು ಕ್ಯಾನ್ಸಲ್ ಆಗಿದೆ ರೇಷನ್ ಕಾರ್ಡ್ಗಳು, BPL ಕಾರ್ಡ್ಗಳೇ ಆಗಿರೋದು. ಇಂಥವ್ರಿಗೂ ಅಷ್ಟೇ, ಇಂಥವ್ರಿಗೆ ಗೃಹಲಕ್ಷ್ಮಿ ಹಣ ಏನಿದೆಯೋ ಇದನ್ನು ಯಾವುದೇ ಕಾರಣಕ್ಕೂ ಹಾಕೋದಿಲ್ಲ ಅಂತ ಸ್ಟ್ರಿಕ್ಟಾಗಿ ರೂಲ್ಸನ್ನು ಫಾಲೋ ಮಾಡಿ, ಅಂದರೆ ಸ್ಟ್ರಿಕ್ಟಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಟ್ ಆದರೆ ಯಾರ್ದು ಫೇಕ್ ರೇಷನ್ ಕಾರ್ಡ್ಗಳಿದೆಯೋ ದಯವಿಟ್ಟು ನಿಮ್ಮದು ರೇಷನ್ ಕಾರ್ಡ್ ಆ್ಯಕ್ಟಿವಲ್ಲಿ ಇದೆಯಾ, ಅಥವಾ ಏನಾದರೂ ಡೌಟ್ ಬಂದರೆ ನಿಮ್ಮ ರೇಷನ್ ಕಾರ್ಡ್ ಮೇಲೆ ಒಂದ್ಸರಿ ಆ್ಯಕ್ಟಿವಲ್ಲಿ ಇದೆಯಾ ಅಥವಾ ಬ್ಲಾಕ್ ಮಾಡಿದ್ದಾರೆ ಅಥವಾ ಕ್ಯಾನ್ಸಲ್ ಆಗಿದೆಯಾ ಅನ್ನೋದನ್ನು ದಯವಿಟ್ಟು ಚೆಕ್ ಮಾಡಿಸ್ಕೊಳ್ಳಿ. ಅರ್ಥ ಆಯ್ತಾ, ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಅಂತ ಹೇಳ್ಬೋದು. ಅದೇ ರೀತಿ ನೆಕ್ಸ್ಟು 4ನೇ ಪಾಯಿಂಟ್ ಯಾವುದು ಅಂದರೆ, ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಪಾಯಿಂಟ್ ಇದು. ಯಾಕೆ ಅಂದರೆ ಪ್ರತಿಯೊಬ್ಬರಿಗೂ ಸಹ ಖುಷಿ ಕೊಡುವಂಥ ಇದು ಅಂತ ಹೇಳ್ಬೋದು. ಯಾಕೆ ಅಂದರೆ ಸುಮಾರು ಜನಕ್ಕೆ ಹಣ ಬಂದಿದೆ, ಇನ್ನು ಕೆಲವೊಂದಷ್ಟು ಜನಕ್ಕೆ ಮಾತ್ರ ಇದು ಅಪ್ಲೈ ಆಗುತ್ತೆ. ಅರ್ಥ ಆಯ್ತಾ, ಏನು ಅಂದರೆ ಮೇಯ್ನಾಗಿ ಎಷ್ಟೋ ಜನಕ್ಕೆ ಗೃಹಲಕ್ಷ್ಮಿ ಹಣ ಬರ್ತಿರೋರಿಗೆ ಏನು ಸಮಸ್ಯೆ ಆಗೋದಿಲ್ಲ. ಬಟ್ ಆದರೆ ಇನ್ನು ಯಾರಿಗೆಲ್ಲ ಪೆಂಡಿಂಗ್ ಇದೆಯೋ ಅವ್ರಿಗೆಲ್ಲ ಇದೇ ತಿಂಗಳಲ್ಲಿ 7 ಮತ್ತು 8ನೇ ಕಂತಿನ ಜೊತೆಗೆ ಎಲ್ಲನೂ ಸಹ ಕ್ಲಿಯರ್ ಆಗುವಂಥ ಸಾಧ್ಯತೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಎಷ್ಟೋ ಜನಕ್ಕೆ 1, 2, 3, 4ನೇ ಕಂತು ಗಂಟ ಬಂದಿರ್ತದೆ. ಅದೇ ರೀತಿ 5, 6, 7ನೇ ಕಂತು ಪೆಂಡಿಂಗಲ್ಲಿರ್ತದೆ. ಅದೇ ರೀತಿ 8ನೇ ಕಂತು ಸಹ ಪೆಂಡಿಂಗಲ್ಲಿರುತ್ತೆ. ಅರ್ಥ ಆಯ್ತಾ, ಇದನ್ನೆಲ್ಲನೂ ಸಹ ಕ್ಲಿಯರ್ ಮಾಡೋದಕ್ಕೆ ಸರ್ಕಾರದಿಂದ ಆದೇಶವನ್ನು ಕೊಟ್ಟಿದ್ದಾರೆ.
ಸತ್ರ ನಿಮಗೂ ಏನಾದರೂ ಇನ್ನೂ ಅಮೌಂಟ್ ಪೆಂಡಿಂಗಲ್ಲಿರೋ ದಯವಿಟ್ಟು ಅದನ್ನು ಕ್ಲಿಯರ್ ಮಾಡಿಕೊಡುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಅದನ್ನೆಲ್ಲ ಕ್ಲಿಯರ್ ಮಾಡಿಕೊಡ್ತೀವಿ ಅಂತ ತಿಳಿಸ್ಕೊಟ್ಟಿದ್ದಾರೆ. ಏನಾದರೂ ಪೆಂಡಿಂಗಲ್ಲಿ ಏನಾದರೂ ಹಣ ಇದ್ದರೆ ದಯವಿಟ್ಟು ಏನಕ್ಕೋಸ್ಕರ ಪೆಂಡಿಂಗಲ್ಲಿತ್ತು ಅನ್ನೋ ರೀಸನ್ ತಿಳ್ಕೊಳ್ಳಿ. ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಪಾಸ್ಬುಕ್ಕು NPCI ಲಿಂಕ್ ಆಗಿಲ್ಲ ಅಂದರೂ ಸಹ ಪೆಂಡಿಂಗಲ್ಲಿರ್ತದೆ. ಅದನ್ನು ಇನ್ನೂ ನೀವು ರೆಡಿ ಮಾಡಿಸ್ಕೊಂಡಿದ್ದಾರೆ ಕೂಡಲೇ ಇಮಿಡಿಯೇಟ್ಲಿ ರೆಡಿ ಮಾಡಿಸ್ಕೊಳ್ಳಿ. ಎಲ್ಲನೂ ಸಹ ಈ ತಿಂಗಳಲ್ಲಿ ಆಗ್ತೀವಂತ ಒಂದು ಇನ್ಫಾರ್ಮನ್ನು ಮಾಡಿದ್ದಾರೆ. ಅದೇ ರೀತಿ ನೆಕ್ಸ್ಟು 5ನೇ ಪಾಯಿಂಟ್ ಯಾವುದು ಅಂದರೆ ಇದು ತುಂಬ ಮುಖ್ಯವಾದಂಥ ಒಂದು ಪಾಯಿಂಟ್ ಅಂತಲೇ ಹೇಳ್ಬೋದು. ಈಗ ಇವತ್ತಿನ ಈ ತಿಂಗಳೇನಿದೆ ಒಂದು ಮಾರ್ಚ್ ತಿಂಗಳಲ್ಲಿ ಒಂದು 2 ಕಂತಿನ ಹಣವನ್ನು ಅಂದರೆ 7 ಮತ್ತು 8ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಒಂದು ನೋಟಿಸನ್ನು ಕೊಟ್ಟಿದ್ದಾರೆ. ಬಟ್ ತುಂಬ ಅಂದರೆ ನೆಕ್ಸ್ಟ್ ತಿಂಗಳಲ್ಲಿ ಹಾಕಬೇಕಾಗಿರುವಂಥ ಒಂದು ಅಮೌಂಟ್ ಏನಿದೆ ಅದು ಮಾರ್ಚ್ ತಿಂಗಳಲ್ಲೇ ಆಗ್ತಿದ್ದಾರೆ ಅಂತ ಒಂದು ನ್ಯೂಸ್ ಕೊಟ್ಟಿದ್ದಾರೆ. ಬಟ್ ಆದರೆ ಎಷ್ಟೋ ಜನಕ್ಕೆ 8ನೇ ತಿಂಗಳ ಹಣ ಬಂದಿರ್ತದೆ. ಅದೇ ರೀತಿ ಇನ್ನೆಷ್ಟೋ ಜನಕ್ಕೆ 7ನೇ ತಿಂಗಳ ಹಣನೇ ಬಂದಿರೋದಿಲ್ಲ. ಬಟ್ ಆದರೆ ಕೆಲವ್ರಿಗೆ ಒಂದು 2 ಕಂತಿನ ಹಣ ಒಟ್ಟಿಗೆ ಹಾಕಿರ್ತಾರೆ. ಇನ್ನು ಕೆಲವರಿಗೆ 7ನೇ ತಿಂಗಳು ಒಂದು ಏನು 7ನೇ ಕಂತು ಏನಿರ್ತದೋ ಅದನ್ನು ಸಹ ಒಂದು ಪೆಂಡಿಂಗಲ್ಲಿರ್ಬೋದು. ಬಟ್ ಆದರೆ ಆದಷ್ಟು ಬೇಗ ಕ್ಲಿಯರ್ ಮಾಡಿಕೊಡ್ತೀವಿ ಅಂತ ತಿಳಿಸ್ಕೊಟ್ಟಿದ್ದಾರೆ. ಬಟ್ 2 ತಿಂಗಳು ಹಣ ಕೆಲವ್ರಿಗೆ ಬಂದಿದೆ, ಇನ್ನು ಕೆಲವರಿಗೆ ಒಂದು 7ನೇ ತಿಂಗಳ ಹಣನೂ ಸಹ ಬಾಕಿ ಇದೆ. ಎರಡನ್ನೂ ಸಹ ಒಟ್ಟಿಗೆ ಹಾಕುವಂತಹ ಒಂದು ಪ್ರಯತ್ನಗಳು ಮಾಡಬಹುದು. ದಯವಿಟ್ಟು ಇಷ್ಟು ಇವತ್ತಿನ ಈ ಮಾಹಿತಿ ಅಂತ ಹೇಳ್ಬೋದು. ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದೇ ರೀತಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಕೂಡಲೇ ಲೈಕ್ ಮಾಡಿ. ಅದೇ ರೀತಿ ನೋಡಿದಾರಲ್ಲ ದಯವಿಟ್ಟು ಲೈಕ್ ಮಾಡಿ, ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇದೇ ರೀತಿ ಯಾವುದಾದ್ರೂ ಅಪ್ಡೇಟಿಂಗ್ ಆದಂಥ ವಿಚಾರಗಳು ನಿಮಗೆ ಬೇಕು ಅಂದರೆ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಓಕೆ ಎಸ್ ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.